ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿ ಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಗೌರಿ ಶಂಕರನಿಗೆ ಕಾಲ್ ಮಾಡೋಕ್ಕೆ ಅಂತ ಫೋನ್ ತೊಗೊಂಡು ಮಾಡ್ತಾ ಇರಬೇಕಾದ್ರೆ, ಬೇಡ ಬೇಡಪ್ಪ, ನಾನು ಮಾಡಲ್ಲ, ಮೊದಲೇ ನನ್ನ ಗಂಡ ತುಂಬ ಕೋಪಿಷ್ಟ, ನನಗೆ ಈಗ ತಾನೇ ಅವ್ರ ಮೇಲೆ ಲವ್ ಆಗಿದೆ, ಅಲ್ಲಲ್ಲ ಇಷ್ಟು ವರ್ಷ ಆದಮೇಲೆ ನನ್ನ ಪ್ರೀತಿ ಹೊರಗಡೆಯಿಂದ ಬರ್ತಾ ಇದೆ, ಇವಾಗ ನಾನು ಕಾಲ್ ಮಾಡಿದರೆ ಕೋಪದಿಂದ ಬೈಬೋದು, ಅಕಸ್ಮಾತ್ ಅವರೇನಾದರೂ ಬೈದರೆ ನಾನು ಹಾರಾಡ್ತಿರೋ ಪ್ರೀತಿಗೆ ತುಂಬ ಬೇಜಾರಾಗುತ್ತಪ್ಪ, ನಾನಂತೂ ಫೋನ್ ಮಾಡೋಕ್ಕೆ ಹೋಗಲ್ಲ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಬಿಡ್ತಾಳೆ. ಅಷ್ಟೊತ್ತಿಗೆ ಭೂವಿ ಅಮ್ಮ ಅಮ್ಮ ಅಂತ ಓಡೋಡಿ ಅಮ್ಮನ ಹತ್ರ ಬರ್ತಾ ಇರ್ತಾಳೆ. ಈ ಕಡೆ ಗೌರಿ ಹೇಳ್ತಾ ಇರ್ತಾಳೆ, ಬಾ ಮಗಳೇ ಇಲ್ಲೇ ಇದ್ದೀನಿ, ಬಾ ಕಂದ ಅಂತ ಅಂದಾಗ, ಅಮ್ಮ ಇಲ್ಲೇ ಇದೆಯಾ ಅಂತ ಅಂದಾಗ, ಏನು ಕಂದ ನೀನು ಮಧ್ಯಾಹ್ನ ಮಲಗಿದ್ದು ಇನ್ನೂ ಸಹ ಎದ್ದಿಲ್ಲ, ಈಗ ಎದ್ದಿದ್ದೀಯಾ, ಸೋಂಬೇರಿ ಸುಬ್ಬಿ ಅಂತ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಅಮ್ಮ ನಾನು ಸೋಂಬೇರಿ ಸುಬ್ಬಿ ಅಲ್ಲ ಆಯಿತಾ, ನೆಮ್ಮದಿಯಿಂದ ನಿದ್ದೆ ಮಾಡ್ತಿದ್ದೆ ಅಂತ ಹೇಳ್ತಾ ಇರ್ತಾಳೆ. ಏನು ನೆಮ್ಮದಿಯಿಂದನಾ, ಇದು ಬೇರೆ ಕಲ್ತಿದ್ಯಾ ಅಂದಾಗ, ಹೌದು ಅಮ್ಮ, ನೀನು ಡೆವಿಲ್ ಅಂಕಲ್ ಮನೆಗೆ ನನ್ನನ್ನು ಕರ್ಕೊಂಡು ಹೋದ್ಯಲ್ಲ, ಅವಾಗಿಂದ ನಾನು ತುಂಬ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದೆ ಅಮ್ಮ ಅಂತ ಈ ಕಡೆ ಭೂವಿ ಹೇಳ್ತಿರ್ಬೇಕಾದ್ರೆ, ಅವಳ ಮಾತನ್ನ ಕೇಳ್ಕೊಂಡು ಶಾಕ್ ಆಗಿ ಹಾಗೆ ಆಶ್ಚರ್ಯದಿಂದ ತನ್ನ ಮಗಳ ಮುಖ ನಾನು ನೋಡ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ನೋಡು ಭೂವಿ ಕಂದ, ನೈಟು ನಿದ್ದೆ ಮಾಡಬೇಕು, ಡಿಸ್ಟರ್ಬ್ ಮಾಡಬಾರ್ದು ಆಯಿತಾ ಅಂದಾಗ, ಇಲ್ಲ ಅಮ್ಮ, ನಾನು ತುಂಬ ಜಾಣೆ ಹುಡುಗಿ ಆಗಿದ್ದೀನಿ ಆಯಿತಾ, ನಾನು ಒಳ್ಳೆ ಬುದ್ಧಿ ಕಲ್ತಿದ್ದೀನಿ, ನಾನು ಗುಡ್ ಗರ್ಲ್ ಅಂತ ಅಂದಾಗ, ಈ ಕಡೆ ಗೌರಿ ನಗಾಡ್ತಾ ಇರ್ತಾಳೆ. ಏನೋ ನೀನು ಗುಡ್ ಗರ್ಲ್ ಅಂದಾಗ, ಹೌದಮ್ಮ ನಾನು ತುಂಬ ಜಾಣೆ ಆಗಿದ್ದೀನಿ ಗೊತ್ತಾ, ನಾನು ಇವಾಗ ಗುಡ್ ಗರ್ಲ್ ಆಗಿದ್ದೀನಿ ಅಂತ ಹೇಳ್ಕೊಂಡು ತುಂಬ ಖುಷಿ ಪಡ್ತಾ ಇರ್ತಾಳೆ. ಮತ್ತೆ ಭೂವಿ ಅಮ್ಮ ನಿಮ್ಮ ಹತ್ರ ಒಂದು ಕ್ವಶನ್ ಕೇಳಲ್ಲ ಅಂದಾಗ, ಅದೇನು ಹೇಳಿ ಕೇಳು ಕಂದ ಅಂತ ಗೌರಿ ಹೇಳ್ತಾ ಇರ್ತಾಳೆ. ಏನು ಗೊತ್ತಮ್ಮ, ಡೆವಿಲ್ ಅಂಕಲ್ ಮನೆಗೆ ಕರ್ಕೊಂಡು ಹೋದಾಗ ನಾನು ಎಷ್ಟು ಖುಷಿಯಾಗಿದ್ದೆ, ಆದರೆ ವಾಪಸ್ ಯಾಕಮ್ಮ ಕರ್ಕೊಬಂದೆ, ಅಲ್ಲೇ ನಾವೆಲ್ಲ ಇರ್ಬೋದಿತ್ತಲ್ವ ಅಂತ ಅಂದಾಗ, ಈ ಕಡೆ ಭೂವಿಯ ಮಾತನ್ನ ಕೇಳ್ಕೊಂಡು ಗೌರಿ ತುಂಬ ಬೇಜಾರು ಮಾಡ್ಕೊಂಡು ಶಂಕರನ ನೆನಪಿಸ್ಕೊತಾ ಇರ್ತಾಳೆ. ಶಂಕರ ಅವತ್ತು ಮದುವೆ ದಿನ ಹೇಳಿರ್ತಾನೆ, ನಿನ್ನ ಸಂಬಂಧ ಮುಗ್ದೋಗಿದೆ, ಇನ್ನು ಎಷ್ಟು ದಿನ ಅಂತ ಇಂಥ ನಾಟಕ ಮಾಡ್ಕೋತೀಯ, ಖಂಡಿತ ನಾನು ನಿನ್ನ ಹತ್ರ ಬರಲ್ಲ, ಒಡೆದೋರ ಕನ್ನಡಿನ ಮತ್ತೆ ಕೂಡ್ಸೋಕ್ಕಾಗಲ್ವಲ್ಲ, ಅದೇ ರೀತಿ ನನ್ನ ಮನಸ್ಸನ್ನ ಮತ್ತೆ ನಿನ್ನ ಜೊತೆ ಸೇರಿಕೊಂಡು ನಾನು ಬದುಕೋಕ್ಕೆ ರೆಡಿಯಾಗಿಲ್ಲ ಅಂತ ಹೇಳಿದ ಮಾತೆಲ್ಲ ನೆನಪಿಸ್ಕೊಂಡು ತುಂಬ ಬೇಜಾರು ಮಾಡಿಕೊಂಡು ಭೂವಿ ಮುಖನ ನೋಡ್ತಾ ಇರ್ತಾಳೆ. ಹಾಗೆ ಮತ್ತೆ ಭೂವಿ ಹೇಳ್ತಾ ಇರ್ತಾಳೆ, ಅಲ್ಲಮ್ಮ ಯಾಕಮ್ಮ ನನ್ನನ್ನು ಡೆವಿಲ್ ಅಂಕಲ್ ಮನೆಯಿಂದ ಕರ್ಕೊಬಂದೆ, ಅಲ್ಲೇ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಮ್ಮ, ಹೇಳಮ್ಮ ಪ್ಲೀಸ್ ಮಾತಾಡು, ನಿನ್ನ ಜೊತೆ ಮತ್ತು ಡೆವಿಲ್ ಅಂಕಲ್ ಜೊತೆ ಇದ್ದರೆ ನಾನು ಎಷ್ಟು ಖುಷಿಯಾಗಿರ್ತೀನಿ ಗೊತ್ತಾ, ನನ್ನಷ್ಟು ಹ್ಯಾಪಿಯಾಗಿರೋರು ಯಾರೂ ಇಲ್ಲ, ಪ್ಲೀಸ್ ಹೇಳಮ್ಮ, ಯಾಕಮ್ಮ ನೀನು ಈ ರೀತಿ ಮಾಡಿದೆ, ಬರೀ 4 ದಿನ ಮಾತ್ರ ಖುಷಿ ಕೊಟ್ಟೆ ಅಂತ ಕೇಳ್ತಿದ್ರೆ ಏನು ಮಾತಾಡೋಕ್ಕಾಗದೆ ತನ್ನ ಮಗಳ ಮುಖನ ತುಂಬ ಬೇಜಾರು ಮಾಡ್ಕೊಂಡು ನೋಡ್ತಾ ಇರ್ತಾಳೆ. ಮತ್ತೆ ಭೂವಿ ಹೇಳ್ತಾ ಇರ್ತಾಳೆ, ನನಗೆ ಆ ಖುಷಿ ಬೇಕಮ್ಮ, ಪ್ಲೀಸ್ ಡೆವಿಲ್ ಅಂಕಲ್ ಮನೆಗೆ ಕರ್ಕೊಂಡು ಹೋಗು, ಈ ಸಲ ಕರ್ಕೊಂಡೋದ್ರೆ ನಾವು ಅಲ್ಲೇ ಇರ್ತೀವಲ್ವಮ್ಮ, ಮತ್ತೆ ವಾಪಸ್ ಕರ್ಕೊಬರಲ್ಲ ಅಂತ ಕೇಳ್ತಿರ್ಬೇಕಾದ್ರೆ, ಏನು ಮಾತಾಡದೆ ತನ್ನ ಮಗಳ ಮುಖನ ನೋಡ್ಕೊಂಡು ಬೇಜಾರಾಗಿ ಕೂತಿರ್ಬೇಕಾದ್ರೆ, ಅಮ್ಮ ಈ ರೀತಿ ಕೂತ್ಕೋಬೇಡ ಅಮ್ಮ, ಪ್ಲೀಸ್ ಹೇಳು, ನಾವು ಯಾವತ್ತು ಹೋಗ್ತೀವಮ್ಮ ಡೆವಿಲ್ ಅಂಕಲ್ ಮನೆಗೆ, ಯಾವಾಗ ಹೋಗ್ತೀವೋ ಅದನ್ನಾದರೂ ಹೇಳಮ್ಮ ಅಂತ ಅನ್ಬೇಕಾದ್ರೆ, ನನ್ನ ಹತ್ರ ಇದಕ್ಕೆಲ್ಲ ಉತ್ತರ ಇಲ್ಲ, ನೀನು ದೇವ್ರ ಹತ್ರ ಕೇಳು ಅಂತ ಅಂದಾಗ, ಏನಮ್ಮ ನೀನು ಅವತ್ತೊಂದಿನ ಅಪ್ಪ ಎಲ್ಲಿ ಅಂತ ಕೇಳಿದೆ, ಅವಾಗಲೂ ಸಹ ನೀನು ದೇವ್ರ ಹತ್ರ ಕೇಳು ಅಂತ ಅಂದೆ, ಅಪ್ಪ ಹೇಗಿರ್ತಾರೆ ಏನು ಮಾಡ್ತಿದ್ದಾರೆ ಅಂತ ಎಲ್ಲ ದೇವ್ರ ಹತ್ರ ಕೇಳು ಅಂತ ಹೇಳಿದೆ, ಇವತ್ತು ನೋಡಿದ್ರು ಹಾಗೆ ಹೇಳ್ತಿದ್ದೀಯಾ, ದೇವರಿಗೆ ಮಾತೇ ಬರಲ್ಲ, ಹೆಂಗಮ್ಮ ದೇವರು ನನ್ನ ಪ್ರಶ್ನೆಗೆ ಉತ್ತರ ಕೊಡುತ್ತೆ ಅಂತ ಕೇಳ್ತಾ ಇರ್ತಾಳೆ. ಅಮ್ಮ ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಕಣಮ್ಮ ಅಂತ ಅನ್ಬೇಕಾದ್ರೆ, ಅರ್ಥ ಆಗುತ್ತೆ ಪುಟ, ಎಲ್ಲದಕ್ಕೂ ಕಾಲ ಬರಬೇಕು, ಕಾಲ ಬಂದಾಗ ನಿನಗೆ ಅರ್ಥ ಆಗುತ್ತೆ, ಸ್ವಲ್ಪ ಟೈಮ್ ಕೊಡು ಅಂತ ತನ್ನ ಮಗಳನ್ನ ಸಮಾಧಾನ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಪಾರ್ವತಿ ರುದ್ರನಿಗೂ ಬೈತಾ ಇರ್ತಾಳೆ, ಇನ್ನೊಂದು ಸಲ ನನ್ನ ಮಗನ ಬಗ್ಗೆ ಹಿಂಗೆ ಮಾತಾಡಿದ್ರೆ ನೋಡಿ, ಒಂದಲ್ಲ ಒಂದು ದಿನ ನನ್ನ ಶಂಕರನಿಗೆ ಒಳ್ಳೆ ಟೈಮ್ ಬಂದೇ ಬರುತ್ತೆ, ಒಳ್ಳೆ ಟೈಮ್ ಬಂದಾಗ ನೀವೇ ಮಾತಾಡ್ತೀರಾ, ಶಂಕರ ಮಾಡಿದ್ದು ಒಳ್ಳೆ ಕೆಲಸ ಅಂತ ಬೈತಾ ಇರ್ತಾಳೆ. ಅವನು ಜೀವನದಲ್ಲಿ ಮುಂದೆ ಬಂದೇ ಬರ್ತಾನೆ, ಒಳ್ಳೇದಾಗುತ್ತವಾಗ ನೀವೇ ಕಣ್ಣಾರೆ ನೋಡಿರಂತೆ ಅಂತ ಬೈಕೊಂಡು ಪಾರ್ವತಿ ಹೋಗ್ತಿರ್ಬೇಕಾದ್ರೆ, ಈ ಕಡೆ ರುದ್ರನು ಸಿಕ್ಕಾಪಟ್ಟೆ ಡ್ರಿಂಕ್ಸ್ ಮಾಡಿರ್ತಾರೆ. ಆಗ ರುದ್ರ ಹೇಳ್ತಾ ಇರ್ತಾನೆ, ಬುಡಪ್ಪಯ್ಯ ಅವ್ವ ಬೈದ್ರು ಬೈಯುತ್ತೆ, ಶಂಕರ ಮದುವೆ ಆಗ್ತಾನೋ ಬಿಡ್ತಾನೋ, ಇನ್ನೊಂದು ಹುಡುಗಿ ಹುಡುಕತಾನೋ ಬಿಡ್ತಾನೋ ಅದು ನಮಗೆಲ್ಲ ಬೇಕಾಗಿಲ್ಲ, ಆದರೆ ನಮಗೆ ಮದುವೆ ಮನೇಲಿ ಖುಷಿಯಾಗಿದ್ದು ಏನು ಗೊತ್ತಪ್ಪಯ್ಯ, ನನ್ನ ಮಗ ನನ್ನನ್ನು ಅಪ್ಪ ಅಂತ ಒಪ್ಕೊಂಡು ಸಿಕ್ಕಾಪಟ್ಟೆ ಮುದ್ದು ಕೊಟ್ಟ, ಹಾಗೆ ನನ್ನನ್ನು ಮುದ್ದು ಮಾಡಿ ನನ್ನ ಜೊತೆ ಆಟ ಆಡ್ದ, ಅದೇ ನನಗೆ ತುಂಬ ಅಂದರೆ ತುಂಬ ಖುಷಿ ಕಣಪ್ಪಯ್ಯ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ಶಿವರುದ್ರಪ್ಪನೂ ಹೇಳ್ತಾ ಇರ್ತಾನೆ, ನೀನು ಹೇಳಿದ್ದು ಕರೆಕ್ಟ್ ಮಗನೇ, ನನಗೂ ಅಷ್ಟೇ ನನ್ನ ಮೊಮ್ಮಗ ತಾತ ಅಂತ ನನ್ನ ಜೊತೆ ಬಂದು ಆಟ ಆಡಿದ್ದು, ಕುಣಿತಿದ್ದು ಕುಪ್ಪಳಿಸಿದ್ದು ಎಲ್ಲನೂ ಸಹ ಮರೆಯೋಕ್ಕೆ ಆಗ್ತಿಲ್ಲ, ನನಗೂ ಅಷ್ಟೇ ಬೇಜಾರಾಗ್ತಿದೆ, ಅವನಂದರೆ ನನಗೂ ಪ್ರಾಣ ಅಂತ ಹೇಳ್ತಾ ಇರ್ತಾನೆ. ಆಗ ಇನ್ನೊಂದು ಕಡೆ ರುದ್ರ ಹೇಳ್ತಾ ಇರ್ತಾನೆ, ನೀನು ಹೇಳೋದು ಕರೆಕ್ಟ್ ಅಪ್ಪಯ್ಯ, ಇವಾಗ ನನ್ನ ಮರಿಹುಲಿ ನನ್ನನ್ನು ಬಾಯಿ ತುಂಬ ಅಪ್ಪ ಅಪ್ಪ ಅಂತ ಕರೆಯುತ್ತೆ, ಆದರೆ ಇವಾಗ ಅಪ್ಪನಾಗಿ ನಾನು ಕರ್ತವ್ಯನ ಮಾಡಬೇಕಲ್ವಾ, ಅವನನ್ನು ಸಂದಾಗಿ ಸಾಕಬೇಕು, ಚೆನ್ನಾಗಿ ಸಾಕಬೇಕು ಅಂತಂದರೆ ದುಡ್ಡು ಬೇಕು ಅಂತಂದರೆ ಒಂದು ಕೆಲಸ ಬೇಕಲ್ಲ, ಏನಾದರೂ ಒಂದು ಕೆಲಸ ಕೊಡಪ್ಪಯ್ಯ, ನೀನೇ ನನಗೆ ದಾರಿ ತೋರಿಸ್ಬೇಕು, ಅವಾಗಿನಿಂದಲೂ ನೀನೇ ಅಲ್ವಾ ನನಗೆ ದಾರಿಯಾಗಿರೋ ಗುರು, ನೀನೇ ಒಂದು ದಾರಿ ತೋರಿಸು ಅಂತ ಹೇಳ್ತಾ ಇರ್ತಾನೆ. ಆಗ ಮತ್ತೆ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ, ಏನು ಮಾಡೋದು, ಏನಾದರೂ ಐಡಿಯಾ ಕೊಡೋಣ ಅಂತಿದ್ದೆ, ಈ ಗೋಮಾಳ ಜಮೀನು ಬಂದಿದ್ರೆ 20 ಕೋಟಿ ದುಡ್ಡು ಬರ್ತಿತ್ತು ಕಣ್ಲಾ, ಈ ಗೌರಿ ನಮ್ಮ ಪೇಪರ್ನೆಲ್ಲ ಹರಿದು ನಮ್ಮ ಮುಖಕ್ಕೆ ಎಸ್ಬಿಟ್ಲು, ಎಷ್ಟು ದಿಮಾಕಿರ್ಬೋದು, ಏನಾದರೂ ಒಂದು ಮಾಡ್ತೀನಿ, ನೀನು ಚಿಂತೆ ಮಾಡಬೇಡ ಅಂತ ಅನ್ಬೇಕಾದ್ರೆ, ರುದ್ರ ಹೇಳ್ತಾ ಇರ್ತಾನೆ, ಅಪ್ಪಯ್ಯ ತುಂಬ ನಿದ್ದೆ ಬರ್ತಿದೆ, ನೀನು ಏನಾದರೂ ಒಂದು ಮಾಡು, ನಾನು ಇವಾಗ ಮಲ್ಕೊಬಿಡ್ತೀನಿ ಅಂತ ಹಂಗೆ ಅಪ್ಪಯ್ಯನ ತೊಡೆ ಮೇಲೆ ಮಲ್ಕೊಬಿಡ್ತಾನೆ.
ಇನ್ನೊಂದು ಕಡೆ ತನ್ನ ಮಗ ಈ ಥರ ಅನ್ನಲ್ಲ ಅಂತ ಭೈರದೇವಿ ಸಿಕ್ಕಾಪಟ್ಟೆ ಬೇಜಾರು ಮಾಡಿಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಬೇಜಾರಿಂದ ಗಂಗನ ಬೈತಾ ಇರ್ತಾಳೆ. ಎಷ್ಟೆಲ್ಲ ನಾನು ಅವಳಿಗೆ ಎಲ್ಪ್ ಮಾಡಿದೆ, ಹಾಗೆ ತನ್ನ ಮಗಳಿಗಿನ್ನ ಹೆಚ್ಚಾಗಿ ಅವಳನ್ನ ನೋಡಿಕೊಂಡೆ, ಅವಳಿಗೋಸ್ಕರ ತನ್ನ ಪ್ರಾಣ ಕೊಡೋಕ್ಕೂ ರೆಡಿಯಾಗಿದೆ, ತನ್ನ ನೆಗ್ಲೂ ಸಹ ಕೊಟ್ಟೆ. ಆದರೆ ಇವಾಗ ನನ್ನ ನೆಗ್ಲನ್ನೇ ಕತ್ತರಿಸ್ಬಿಟ್ಲು. ನಾನು ಎಷ್ಟೆಲ್ಲ ಅವಳನ್ನ ನಂಬಿದ್ದೆ, ನಂಬಿಕೆ ದ್ರೋಹ ಮಾಡಿಬಿಟ್ಲು. ಯಾರ ಮುಂದಾದರೂ ನನ್ನನ್ನು ಬಿಟ್ಕೊಟ್ಟಿದ್ರು ಇಷ್ಟು ಬೇಜಾರಾಗ್ತಿರ್ಲಿಲ್ಲ. ಆದರೆ ನನ್ನ ಮಗ ಶಂಕರನ, ನನ್ನ ಮಗ ಭೈರವನ ಮುಂದೆ ನನ್ನನ್ನು ಬಿಟ್ಕೊಟ್ಬಿಟ್ಲಲ್ಲ, ನನ್ನ ಕೈಲಿ ತಡ್ಕೊಳಕ್ಕಾಗ್ತಿಲ್ಲ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ನನ್ನ ಮಗನಿಗೆ ಯಾವ ರೀತಿ ಮುಖ ತೋರಿಸ್ಲಿ, ನಾನು ಏನಂತ ಮಾತಾಡಲಿ, ನನಗಂತೂ ಒಂದು ಗೊತ್ತಾಗ್ತಿಲ್ಲ. ಅವನಿಗೆ ಮುಖ ತೋರ್ಸೋಕ್ಕೆ ನನಗೆ ನಾಚಿಕೆ ಆಗ್ತಿದೆ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ನಾನು ಇಷ್ಟೆಲ್ಲ ಮಾಡಿದ್ದು ಅವರಿಬ್ಬರಿಗೋಸ್ಕರ, ಅವರಿಬ್ಬರು ಮದುವೆಯಾಗಿ ಚೆನ್ನಾಗಿರಲಿ ಅಂತ ಮಾಡಿದೆ. ಆದರೆ ಇವಾಗ ನನ್ನ ಭೈರವ್ಗೆ ನಾನು ಯಾವ ರೀತಿ ಮುಖ ತೋರಿಸ್ಲಿ ಅಂತ ತುಂಬ ಅಂದರೆ ತುಂಬ ಬೇಜಾರು ಮಾಡಿಕೊಂಡು ಭೈರದೇವಿ ಕಣ್ಣೀರಾಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಈ ಕಡೆ ಶಂಕರ ತನ್ನ ತಾಯಿ ನೋಡೋಕ್ಕೆ ಅಂತ ಬರ್ತಾ ಇರ್ತಾನೆ. ರೂಮಿಗೆ ಬಂದ ತಕ್ಷಣ ಭೈರದೇವಿ ಎದ್ದು ಹೋಗ್ತಿರ್ಬೇಕಾದ್ರೆ ಹಾಗೆ ಸಮಾಧಾನ ಮಾಡಿ ಕೂರಿಸಿ ಕಾಲ್ದಡಿಲಿ ಕೂತ್ಕೊಂಡು ಹೇಳ್ತಾ ಇರ್ತಾನೆ, ನಿನ್ನ ಹತ್ರ ಒಂದೇ ಒಂದು ಪ್ರಶ್ನೆ ಕೇಳಬೇಕು ಕಣವ. ಚಿಕ್ಕ ವಯಸ್ಸಿನಿಂದಲೂ ನೀನು ಯಾರು ಅಪ್ಪಯ್ಯ ಅಂತ ತೋರಿಸಿದ್ರು ಅವ್ರನ್ನ ನಾನು ಅಪ್ಪಯ್ಯ ಅಂತ ಜೀವನ ಪೂರ್ತಿ ನಂಬ್ಕೊಂಡು ಬಂದಿದ್ದೆ. ಹಾಗೆ ಚಿಕ್ಕ ವಯಸ್ಸಿಂದಲೂ ಅವನೇ ನನ್ನ ಅಪ್ಪಯ್ಯ, ಅವನೇ ನನ್ನ ಪ್ರಪಂಚ ಅಂತ ಬಂದಿದ್ದೆ. ಆದರೆ ಆಮೇಲೆ ನನಗೆ ಗೊತ್ತಾಯಿತು ಅವನ ವೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ನನ್ನನ್ನು ಈ ರೀತಿ ಗಾಳವಾಗಿ ಉಪಯೋಗಿಸ್ಕೊಂಡ ಅಂತ ಗೊತ್ತಾಯಿತು. ಹಾಗೆ ಬಾಯಿ ತುಂಬ ಅಣ್ಣ ಅಣ್ಣ ಅಂತ ಕರೆದಿದ್ದ ರುದ್ರನು ಸಹ ಅಪ್ಪನ ಜೊತೆ ಸೇರಿಕೊಂಡು ನನ್ನನ್ನು ಕಾಲಲ್ಲಿ ಕಸವಾಗಿ ತುಣಿದ್ಬಿಟ್ಟ. ಅದು ನನ್ನ ಜೀವನದಲ್ಲಿ ಬಿದ್ದಿದ್ದ ಮೊದಲನೇ ಪೆಟ್ಟು ಕಣವ. ಗೌರಿನ ನಾನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದೆ, ನನ್ನ ದೇವತೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನಡೆದಿರಲಿ ಅವಳು ನನ್ನನ್ನು ಬಿಟ್ಟು ಕಸದ ಥರ ದೂಕ್ ಹೋಗ್ಬಿಟ್ಲು ಕಣವ ಅಂತ ಹೇಳ್ತಿರ್ಬೇಕಾದ್ರೆ ಭೈರದೇವಿ ಸಿಕ್ಕಾಬಟ್ಟೆ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ನಾನು ಏನು ಮಾಡಬಾರ್ದು ತಪ್ಪು ಮಾಡಿದ್ನೋ ನನಗಂತೂ ಗೊತ್ತಿಲ್ಲ ಕಣವ. ಪೆಟ್ಟು ಮೇಲೆ ಪೆಟ್ಟು, ಏಟ್ ಮೇಲೆ ಏಟು ಕೊಡ್ತಲೇ ಬಂದರೂ ಅದನ್ನು ಚೇತರಿಸ್ಕೊಂಡೇ ನಾನು ಜೀವನದುದ್ದಕ್ಕೂ ಬರ್ತಾ ಇದ್ದೆ. ಹಾಗೆ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ, ಎಷ್ಟೇ ಪೆಟ್ಟು ತಿಂದರೂ ನಾನು ಎದ್ದು ನಿಂತ್ಕೊಂಡೇ ಬಂದೆ. ಹಾಗೆ ನನಗೆ ಜೀವನದಲ್ಲಿ ಸ್ಫೂರ್ತಿಯಾಗಿ ನಿಂತಿದ್ದು ಬೇರೆ ಯಾರೂ ಅಲ್ಲ ಕಣವ, ನೀನೇ ಕಣವ ಅಂತ ಅಂದಾಗ ಭೈರದೇವಿ ತುಂಬ ಮಗನ ಮಾತನ್ನ ಕೇಳ್ಕೊಂಡು ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ನನ್ನ ಸುತ್ತಮುತ್ತ ಇರೋರೆಲ್ಲ ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ನನ್ನ ಜೀವನದಲ್ಲಿ ಬರೀ ಪೆಟ್ಟನ್ನೇ ಕೊಡ್ಕೊಂಬಂದರು. ಏನು ಕೊಟ್ಟರು ನಾನು ಅದನ್ನು ಸಹಿಸ್ಕೊಬಂದೆ. ಆದರೆ ನಮ್ಮವ್ವ ಮಾತ್ರ ನನ್ನ ಜೊತೆ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೆ ಕಣವ. ಆದರೆ ನೀನು ಹಿಂಗೆ ಮಾಡಿಬಿಟ್ಟಲ್ಲವ ಅಂತ ಹೇಳಿದಾಗ ಭೈರದೇವಿ ದುಃಖನ ತಡೆಯೋಕ್ಕಾಗ್ದಲೇ ಸಿಕ್ಕಾಪಟ್ಟೆ ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ತಾಳೆ. ಹಾಗೆ ನಿನ್ನನ್ನು ನಾನು ದೇವರು ಅಂತ ಅಂದ್ಕೊಂಡಿದ್ದೆ ಕಣವ, ದೇವ್ರಿಗಿನ್ನ ಹೆಚ್ಚಾಗಿ ಒಂದು ಸ್ಥಾನನ ಕೊಟ್ಟಿದ್ದೆ. ಅಂಥದ್ರಲ್ಲಿ ನಿನ್ಗೆ ಹೆಂಗವ ಮನಸ್ಸು ಬತ್ತು, ನಿನ್ನ ಮಗನಿಗೆ ಇಂಥ ಅನ್ಯಾಯ ಮಾಡೋಕ್ಕೆ ನಿನಗೆ ಹೆಂಗೆ ಮನಸ್ಸು ಬತ್ತು, ಹೇಳವ ಅಂತ ಅನ್ಬೇಕಾದ್ರೆ ಏನು ಅಂದರೆ ಏನು ಮಾತಾಡದೆ ಭೈರದೇವಿ ಸಿಕ್ಕಾಪಟ್ಟೆ ಅಳ್ತಾ ಇರ್ತಾಳೆ. ಹಾಗೆ ಕಣ್ಣೀರು ಉರಿಸ್ಕೊಂಡು ಶಂಕರ ಸಮಾಧಾನ ಮಾಡ್ಕೊಂಡು ಹೇಳ್ತಾ ಇರ್ತಾರೆ, ನೋಡವ್ವ ಇದನ್ನೆಲ್ಲ ಮರ್ತು ಬಿಡ್ತೀನಿ ಆಯಿತಾ. ನನ್ನ ಜೀವನದಲ್ಲಿ ಇಂಥದ್ದೊಂದು ಘಟನೆ ನಡೀತು ಅಂತ ನಾನು ಅಂದ್ಕೊಳ್ಳೋದೇ ಇಲ್ಲ. ಇದನ್ನೆಲ್ಲ ಬಿಟ್ಟು ಜೀವನದಲ್ಲಿ ಮುಂದೆ ಹೋಗೋಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗೆ ಜೀವನದಲ್ಲಿ ಎಷ್ಟು ತಪ್ಪು ಮಾಡಿದ್ವಿ, ಅದರಲ್ಲಿ ನಮ್ಮವ್ವ ಇದೊಂದು ತಪ್ಪು ಮಾಡಿದಾಳೆ ಅಂತ ಎಲ್ಲನೂ ಮರೆತು ಕಣವ ಮುಂದೆ ಹೋಗೋಕ್ಕೆ ತುಂಬ ಅಂದರೆ ತುಂಬ ಪ್ರಯತ್ನ ಮಾಡ್ತೀನಿ. ಹಾಗೆ ನಾನು ಇದನ್ನು ಯಾಕೆ ಮಾಡಿದೆ ಅಂತಲೂ ನಾನು ಕೇಳಲ್ಲ, ಇದರಿಂದ ನಿನಗೆ ಸಿಗುತ್ತೆ ಅಂತಲೂ ನಾನು ಕೇಳಲ್ಲ. ಯಾಕೆ ಅಂತಂದರೆ ತಿಪ್ಪೆನ ನಾವು ಕೆದಕ್ದಷ್ಟು ನಮಗೆ ಕೈ ತುಂಬ ವಲಸೆ ಅಲ್ವೇ ನಾವು ಸಿಗೋದು. ಅದಕ್ಕೆ ಕಣವ ನನಗೆ ಯಾವ್ದ್ರ ಮೇಲೂ ಯಾವ್ದ್ರ ಬಗ್ಗೆನೂ ಸಹ ಕೇಳೋಕ್ಕೆ ಆಸಕ್ತಿ ನನಗಿಲ್ಲ. ಆದರೆ ಒಂದಂತೂ ತಿಳ್ಕೊ, ಗೌರಿ ನನ್ನ ಜೀವನದಲ್ಲಿ ಸೇರಬೇಕೋ ಸೇರಬಾರ್ದು ಅದಂತೂ ನನಗೆ ಗೊತ್ತಿಲ್ಲ. ಆದರೆ ಗಂಗಾ ಇದ್ದಾಳಲ್ಲವ, ಅವಳು ಮಾತ್ರ ನನ್ನ ಜೀವನದಲ್ಲಿ ಯಾವತ್ತೂ ಸಹ ಸೇರೋಕ್ಕಾಗಲ್ಲ ಅಂತ ಅನ್ಬೇಕಾದ್ರೆ ದಿಟ ಭೈರವ ನೀನು ಹೇಳ್ತಾ ಇರೋದು ದಿಟ. ಗಂಗಾ ಯಾವತ್ತೂ ನಿನಗೆ ಸರಿಸಮನಾಗಿ ಅವಳು ಸೆಟ್ ಆಗಲ್ಲ, ಸಾಟಿನೂ ಆಗಲ್ಲ ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ. ಹಾಗೆ ಅವಳು ಈ ಮನೆಗೆ ತಕ್ಕ ಸೊಸೆನೂ ಅಲ್ಲ, ನಿನಗೂ ಅವಳಿಗೂ ಹೊಂದಾಣಿಕೆ ಯಾವ ಕಾಲಕ್ಕೂ ಸಹ ಆಗಲ್ಲ ಅಂತ ಕಣ್ಣೀರು ಹಾಕ್ಕೊಂಡು ತಿರುಗಿ ನೋಡಿದರೆ ಅಲ್ಲಿ ಭೈರವರೆಲ್ಲ ಮಾತಾಡಿದ್ದು ಕಂಡಿದ್ದೆಲ್ಲ ಕನಸಾಗಿರುತ್ತೆ. ಆದರೆ ಗಂಗಾ ಮಾತ್ರ ನಿಂತಿದ್ದಾಗ ಗಂಗನ ನೋಡ್ಕೊಂಡು ತುಂಬ ಕೋಪ ಮಾಡ್ಕೊಂಡು ಅಂತ ಜೋರಾಗಿ ಕೂಗಿದ ತಕ್ಷಣ ಗಂಗಾ ಎದ್ರುಕೊಂಡು ಓಡೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಶಿವರುದ್ರಪ್ಪನಿಗೆ ಗೋಮಾಳ ಜಮೀನು ಮಾರಕ್ಕೆ ಅಂತ ಮಾಡ್ತಿದ್ದ ಗಿರಾಕಿ ಕಾಲ್ ಮಾಡಿ ಹೇಳ್ತಾ ಇರ್ತಾನೆ, ಅಣ್ಣ ಏನು ಗೊತ್ತಣ್ಣ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಅಂದಾಗ ಏನ್ಲಾಗಿದೆ ಅಂತ ಕೇಳ್ತಾ ಇರ್ತಾನೆ. ಆ ಗೋಮಾಳ ಜಮೀನು ಮೇಲೆ ಕಣ್ಣಾಕಿದ್ದೇನಣ್ಣ, ಆ ಊರಿನ ಚೇರ್ಮನ್ ಕಣ್ಣಾಕಿದ್ದೀನಿ, ಏನಾದರೂ ಮಾಡಿ ನಿನ್ನ ಕಡೆ ಇದು ಮಾಡ್ಕೊಳ್ಳೋಣ, DC ಮೇಡಮ್ನ ಹೇಗಾದರೂ ಮಾಡಿ ಪುಸ್ಲತ್ ಮಾಡಿಬಿಟ್ಟು ಸೈನ್ ಮಾಡಿಸ್ಕೊಳ್ಳೋ ರೀತಿ ಮಾಡೋಣ, 20 ಕೋಟಿ ದುಡ್ಡನ್ನ ನಾವು ಹೊಡಿಬೋದು ಅಂತ ಹೇಳ್ತಾ ಇರ್ತಾನೆ. ಆಗ ಶಿವರುದ್ರಪ್ಪ ಸರಿ ಬಿಡ್ಲ ನಾನೇನೋ ಒಂದು ಮಾಡ್ತೀನಿ ಅಂತ ಫೋನ್ ಕಟ್ ಮಾಡಿಬಿಟ್ಟು ರುದ್ರನ್ಗೆ ಹೇಳ್ತಾ ಇರ್ತಾನೆ, ಎದಳ್ಳ ಮೇಕೆ ಮಲಗಿದ್ದು ಸಾಕು, ಆ ಗೋಮಾಳ ಜಮೀನ್ ಮೇಲೆ MLA ಕಣ್ಣಾಕಿದ್ದಾನಂತೆ, ಅದು ನಮಗೆ ಸಿಗಲ್ಲ ಅಂತ ಗಿರಾಕಿ ಹೇಳ್ತಾ ಇದ್ದೇನೆ, ಏನಾದರೂ ಮಾಡಿ ಆ ಗೌರಿಕುಟೆ ಸೈನ್ ಮಾಡಿಸ್ಕೋಬೇಕು ಕಣ್ಲ, ತಲೆ ಕೆಟ್ಟು ಹೋಗ್ತಿದೆ ಅಂತ ಅಂದಾಗ ಏನಪ್ಪಯ್ಯ ಹಿಂಗಂತೀಯ, ಕುಡ್ದಿದ್ದೆಲ್ಲ ನನಗೆ ಇಳ್ದೋಯ್ತು, ಆದರೆ ತಲೆ ಕೆಡಿಸ್ಕೋಬೇಡ, ಈ ರುದ್ರ ಇರಬೇಕಾದ್ರೆ ಏನಾದರೂ ಒಂದು ಪ್ಲಾನು ಮಾಡೇ ಮಾಡ್ತಾನೆ ನೋಡು ಅಂತ ಹೇಳ್ತಾ ಇರ್ತಾನೆ. ಬಿಡಪ್ಪ ನೀನು ಟೆನ್ಷನ್ ತೊಗೋಬೇಡ, ನಾಳೆ ಹೋಗಿ ಅವಳ ಹತ್ರ ಗಲಾಟೆ ಮಾಡಿಯಾದರೂ ಸೈನ್ ಹಾಕಿಸ್ಕೊತೀನಿ ನೋಡು ಅಂತ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ DC ಮೇಡಮ್ ತನ್ನ ಪಡಿಗೆ ತಾನು ಡ್ಯೂಟಿ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಉಮಾಶಂಕರ್ ಮತ್ತು ಡ್ರೈವರ್ ಬರ್ತಾರೆ. ಮೇಡಮ್ ಬರ್ಬೋದಾ ಅಂತ ಅಂದಾಗ ಬನ್ನಿ ಏನು ಹೇಳಿ ಸಮಾಚಾರ ಅಂತ ಅನ್ಬೇಕಾದ್ರೆ ಕೆಲವೊಂದು ಫೈಲ್ಗೆ ಸೈನ್ ಮಾಡಬೇಕಿತ್ತು ಅಂದಾಗ ಸರಿ ಆಯಿತು ನೋಡಿ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೇನಾದರೂ ಹೇಳ್ಬೇಕಿತ್ತ ಅಂತ ಅಂದಾಗ ಡ್ರೈವರ್ ಹೇಳ್ತಾ ಇರ್ತಾನೆ, ಮೇಡಮ್ ನಿಮ್ಮ ಹೋಮ್ ಆಫೀಸ್ನ ಅಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ರಲ್ಲ ಅಲ್ಲಿಂದಲೇ ಬರ್ತೀರಾ ಮೇಡಮ್ ಅಂತ ಅಂದಾಗ ಸದ್ಯಕ್ಕೆಲ್ಲ ಅಲ್ಲಿಂದ ಬರಲ್ಲ, ಏನಾದರೂ ಇತ್ತು ಅಂದರೆ ನಿಮಗೆ ಹೇಳ್ತೀನಿ, ಇವಾಗ ಹೋಮ್
ಹೋಮ್ ಆಫೀಸ್ ಕೊಟ್ಟಿದ್ದೀರಲ್ಲ, ಅಂದರೆ ನನಗೆ ಅಂತ ಗೌರ್ಮೆಂಟ್ ಕಡೆಯಿಂದ ಕೊಟ್ಟಿದ್ದೀರಲ್ಲ, ಅದೇ ಕ್ವಾರ್ಟರ್ಸಿಂದ ಬರ್ತೀನಿ, ಅಲ್ಲೇ ನನ್ನ ಪಿಕಪ್ ಡ್ರಾಪ್ ಮಾಡಿ, ಇವಾಗ ಹೋಗಿ ನಾನು ಆಮೇಲೆ ಸೈನ್ ಮಾಡಿ ಕರಿತೀನಿ ಅಂತ ಕಳಿಸ್ತಾ ಇರ್ತಾಳೆ. ಹಾಗೇನೊಂದು ಕಡೆ ಶಂಕರ ಮನೇಲಿ ಒಬ್ಬ ಕೂತ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಕೋಳಿ ಚುರುಮುರಿ ಬರ್ತಾ ಇರ್ತಾರೆ. ಸ್ಟೆಪ್ ಇಳಿದು ಇಬ್ಬರು ಬರ್ತಿರ್ಬೇಕಾದ್ರೆ ಬರಲ್ಲ ಪಂಕನ್ ಸ್ವಲ್ಪ ರೆಕ್ಸನ ಅಂತ ಪಂಕು ಅಂತ ಹೋಗ್ತಿರ್ಬೇಕಾದ್ರೆ ನಿಮ್ಮ ಬರ್ಗೆಟ್ಟಿದ್ದೀರಾ ಅಂತ ಬೈದು ಕಳಿಸ್ತಾಳೆ. ಅಷ್ಟೊತ್ತಿಗೆ ಶಂಕರನ ನೋಡ್ಬಿಟ್ಟು, ಏನು ಶಂಕರಣ್ಣ ಈ ವಿಷಯನ ಬಿಟ್ಟಾಕಿ ಅಂತ ಹೇಳಿ ನೀನೇ ಎಷ್ಟು ಟೆನ್ಷನ್ ಮಾಡ್ಕೊಂಡು ಕೂತಿದ್ಯಾ? ಸಿಂಹ ಯಾವಾಗಲೂ ಗರ್ಜನೆ ಮಾಡಬೇಕು, ಈ ರೀತಿ ಇದ್ದರೆ ಮನೆಯವ್ರಿಗೆಲ್ಲರಿಗೂ ಬೇಜಾರಾಗುತ್ತೆ ಅಂತ ಕೋಳಿ ಚುರುಮುರಿ ಇಬ್ಬರು ಹೇಳ್ತಾ ಇರ್ತಾರೆ. ಆಗ ಶಂಕರ ಬೇಜಾರಿಂದ ಹೇಳ್ತಾ ಇರ್ತಾನೆ, ನಾವು ಅಂದ್ಕೊಂಡಷ್ಟು ಸುಲಭ ಅಲ್ಲ ಕಣ್ಲ, ಒಂದು ವಿಷಯನ ನಾವು ಅಷ್ಟು ಡೀಪಾಗಿ ತೊಗೊಂಡು ಬಿಡೋಕ್ಕಾಗಲ್ಲ, ಬಿಟ್ಟರೆ ಈ ಥರ ನೋವಾಗುತ್ತೆ ಅಂತ ಅನ್ಬೇಕಾದ್ರೆ ನೀನು ಹೇಳ್ತಿರೋದು ಕರೆಕ್ಟ್ ಅಣ್ಣ, ಹಂಗಂತ ನಾವು ಅದ್ರ ಬಗ್ಗೆನೇ ಯೋಚನೆ ಮಾಡೋಕ್ಕಾಗುತ್ತಾ ಅಂತ ಚುರುಮುರಿ ಹೇಳ್ತಾ ಇರ್ತಾನೆ. ಹಾಗಂತ ಅಣ್ಣ ಹಂಗೆ ಇರೋಕ್ಕಾಗಲ್ಲ ಅಣ್ಣ, ಕಲ್ಲು ಮುಳ್ಳು ದಾರಿಲಿ ಎಲ್ಲ ಇರ್ತಾವ ಅಣ್ಣ, ಹಂಗಂತ ನಡೆದಲ್ಲೇ ಇರೋಕ್ಕಾಗುತ್ತಾ ಅಂದಾಗ ನಾನು ನಡೆಯೋದನ್ನು ಬಿಟ್ಟಿಲ್ಲ, ಪ್ರಯತ್ನ ಮಾಡ್ತಿದ್ದೀನಿ ಅಂತ ಶಂಕರ ಹೇಳ್ತಾ ಇರ್ತಾನೆ. ಹಾಗಂತ ಅದರಲ್ಲೇ ಇರಬೇಡ ಕಣಣ್ಣ, ಆದಷ್ಟು ಬೇಗ ಈ ವಿಷಯದಿಂದ ಹೊರಗಡೆ ಬಾ ಅಂತ ಹೇಳ್ಬೇಕಾದ್ರೆ ಅಷ್ಟೊತ್ತಿಗೆ ಗುಂಡ ಬರ್ತಾ ಇರ್ತಾನೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ, ಬಾಸು ಅಂತ ಗುಂಡ ಕೂಗ್ತಿರ್ಬೇಕಾದ್ರೆ ಶಂಕರ ಏನು ಮಾತಾಡಲ್ಲ. ಅಲ್ಲ ಬಾಸು, ನಾನು ಆಗಿಂತ ಕರಿತಾ ಇದ್ದೀನಿ, ಯಾಕೆ ಬೇಜಾರಾಗಿ ಕೂತಿದ್ಯಾ? ನೀನು ಈ ರೀತಿ ಬೇಜಾರಿಗೆ ಕೂತ್ಕೋಬೇಡ ಬಾಸು, ಈಗ ಚಿಕನ್ಗೆ ಉಪ್ಪು ಖಾರ ಇಲ್ದೆಲ್ಲ ತಿಂತೀವಲ್ಲ, ಆ ರೀತಿ ಸಪ್ಪೆ ಅನಿಸ್ಬಿಡುತ್ತೆ, ನಮಗೆಲ್ಲ ಬೇಜಾರಾಗುತ್ತೆ ಅಂತ ಅಂದಾಗ, ನೋಡ್ದ ಅಣ್ಣ ಗುಂಡನ ಮನಸ್ಸಲ್ಲೂ ಎಷ್ಟು ಬೇಜಾರಂತ ಇದೆ ನಿನ್ನ ಮೇಲೆ, ನೋಡು ಅವನ ಹತ್ರನೇ ಒಂದು ಕ್ವಶನ್ ಕೇಳ್ತೀನಿ ಅಂತ ಕೋಳಿ ಕೇಳ್ತಾ ಇರ್ತಾನೆ. ನಿನಗೊಂದು ಕ್ವಶನ್ ಕೇಳ್ತೀನಿ ಕಣ್ಲ ಗುಂಡ ಅಂತ ಅನ್ಬೇಕಾದ್ರೆ, ಏನಿದು ನೀವು ಸ್ಕೂಲಲ್ಲೂ ಕ್ವಶನ್ ಕೇಳ್ತಾರೆ, ಇಲ್ಲೂ ಕೇಳ್ತೀರಾ, ಅದೇನು ಕೇಳಿ ಅಂದಾಗ, ನಿಮ್ಮ ಬಾಸ್ ಇದ್ದಾರಲ್ಲ ಅವರು ಯಾವಾಗ ತುಂಬ ಖುಷಿಯಾಗಿರೋದು ಅಂತ ಕೇಳ್ತಿರ್ಬೇಕಾದ್ರೆ, ಹಾಗಾದರೆ ಬ್ರೋ ಇರ್ತಾಳಲ್ಲ ಅವಾಗ ತುಂಬ ಖುಷಿಯಾಗಿರ್ತಾರೆ ಅಂತ ಅಂದಾಗ, ಈ ಕಡೆ ಶಂಕರನಿಗೆ ಸ್ವಲ್ಪ ಸ್ಮೈಲ್ ಮಾಡೋ ರೀತಿ ಮುಖನ ಮಾಡ್ತಾ ಇರ್ತಾನೆ. ಆದರೆ ಮತ್ತೆ ಈ ಕಡೆ ಗುಂಡ ಹೇಳ್ತಾ ಇರ್ತಾನೆ, ಬ್ರೋ ಅಮ್ಮ ಬಂದಿದ್ರಲ್ಲ ಗೌರಿ ಅವರು, ಅವ್ರು ಬಂದಾಗಂತೂ ಗೌರಿ ಆಂಟಿ ನೋಡಿ ಈ ಕಡೆ ತುಂಬ ಅಂದರೆ ತುಂಬ ಖುಷಿಪಟ್ಟರು ಅಂತ ಅನ್ಬೇಕಾದ್ರೆ ಶಂಕರ ಕೋಪ ಮಾಡ್ಕೊಂಡು ಗುಂಡನ್ನು ಗುರಾಯಿಸ್ತಾ ಇದ್ರೆ ಕೋಳಿ ಹೇಳ್ತಾ ಇರ್ತಾನೆ, ಇದು ಕಣ್ಲ ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡಿದ್ಯಾ ಅಂತ ಹೇಳ್ತಾ ಇರ್ತಾನೆ. ಆಗ ಶಂಕರ ಗುರಾಯಿಸ್ತಿರ್ಬೇಕಾದ್ರೆ ಮತ್ತೆ ಚುರುಮುರಿ ಹೇಳ್ತಾ ಇರ್ತಾನೆ, ನೀನು ಹೇಳ್ತಾ ಇರೋದು ಕರೆಕ್ಟ್ ಕಣ್ಲ, ಭೂಮಿ ಬಂದಾಗ ನೀನೆಷ್ಟು ಖುಷಿಯಾಗಿರ್ತೀಯ ಅದೇ ರೀತಿ ಅವ್ರ ಅಮ್ಮ ಬಂದಾಗ ನಮ್ಮ ಬಾಸ್ ತುಂಬ ಖುಷಿಯಾಗಿರ್ತಾರೆ ಅಲ್ವಾ ಅಂತ ಅಂದಾಗ, ಹೌದು ಗುಂಡ ನೀನು ಆಟ ಆಡೋಕ್ಕೆ ಹೋಗ್ಲಾ ಅಂತ ಅಂದ್ಬಿಟ್ಟು ಶಂಕರನಿಗೆ ಇಬ್ಬರು ಹೇಳ್ತಾ ಇರ್ತಾರೆ. ಚಿಕ್ಕ ಮಕ್ಕಳು ಒಬ್ಸರ್ವ್ ಮಾಡ್ತಾರೆ, ಆದರೆ ಈ ದೊಡ್ಡವ್ರಿಗೆ ಗೊತ್ತಾಗಲ್ಲ ಎಲ್ಲದು ಅಂತ ಅನ್ಬೇಕಾದ್ರೆ ಗುರಾಯಿಸ್ಕೊಂಡು ಈ ಕಡೆ ಶಂಕರ ಕಂಡುಬಿಟ್ಟ ತಕ್ಷಣ ಇರ್ಲ ಗುಂಡ ನಾವು ಬತ್ತೀವಿ ಆಟ ಆಡೋಕ್ಕೆ ಅಂತ ಇಬ್ಬರು ಓಡೋಗ್ತಾ ಇರ್ತಾರೆ.